ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಸ್ಯಾಂಡಲ್ವುಡ್ ನಟ, ಒಂದು ಕಾಲದಲ್ಲಿ ಬಹಳ ನಿರೀಕ್ಷೆ ಇದ್ದಂತಹ ನಟ, ಈ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಕೇಸ್ ಕೂಡ ಈಗ ದಾಖಲಾಗಿರೋದು. ಸ್ಯಾಂಡಲ್ವುಡ್ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಕೇಸ್, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್. ಕುಡಿದ ಮತ್ತಿನಲ್ಲಿ ನಿನ್ನೆ ರಾತ್ರಿ ರಾಬೆರಿಯಾಗಿ ಗಾಡಿ ಓಡಿಸಿದ್ದಾರೆ. ಆಗ ಸರಣಿ ಆಕ್ಸಿಡೆಂಟ್ ಆಗಿದೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆಯ ಬಳಿ ನಡೆದಿರುವಂತಹ ಘಟನೆ ಇದು. ಸರಣಿ ಅಪಘಾತಗಳಾಗಿರೋದು. 2 ಸ್ವಿಫ್ಟ್ ಡಿಸೈರ್ ಕಾರು, ಮತ್ತೊಂದು ಸರ್ಕಾರಿ ಕಾರು, ಎಲ್ಲವೂ ಕೂಡ ಜಖಂ. ಅಪಘಾತದ ಬಳಿಕ ಕಾರ್ ಮಾಲೀಕರ ಜೊತೆ ಮಯೂರ್ ಗಲಾಟೆ ಕೂಡ ಮಾಡಿಕೊಂಡಿದ್ದಾರಂತೆ. ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಸ್ಯಾಂಡಲ್ವುಡ್ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಕೇಸ್. ಅಪಘಾತ ಆಗಿದೆ. ಅಪಘಾತದ ನಂತರದಲ್ಲಿ ಗಲಾಟೆ ಕೂಡ ಮಾಡಿಕೊಂಡಿದ್ದಾರೆ. ಮೊದಲೇ ಕುಡಿದಿದ್ದಾರೆ. ಕುಡಿದ ಮತ್ತಿನಲ್ಲಿ ವಾಹನ ಚಲಾವಣೆ ಮಾಡಿರೋದು ಅದು ಮೊದಲ ಅಪರಾಧ. ಆದ್ರೆ ಮತ್ತೊಂದು ಕಡೆಯಲ್ಲಿ ಗಲಾಟೆ ಮಾಡಿಕೊಂಡಿರೋದು, ಸರಣಿ ಅಪಘಾತಗಳಾಗಿರೋದು. ಸರ್, ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದು ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ರೆಡಿ ಮಾಡಿಸ್ಕೊಡ್ತೀರಾ? ಹೆಂಗ್ ರೆಡಿ ಮಾಡಿಸ್ಕೊಟ್ಬಿಡ್ತೀರಾ ಹೇಳಿ ಸರ್. ಅಲ್ಲ, ನಾನು ಕೇಳ್ತಿರೋದು, ಜನರೆಲ್ಲ ಕೇಳ್ತಿರೋದು. ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀನಿ ಕೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ. ಲೊಕೇಶನ್ ಬ್ಯಾಂಗ್ಳೂರ್ ಗರಿಕಾಯ್ ಹೇಳಮ್ಮ. ಹೌದು, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೆಹಮಾನ್, ಮಯೂರ್ ಪಟೇಲ್ನಿಂದ ಸರಣಿ ಅಪಘಾತ ನಡೆದಿದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಪೊಲೀಸರು ಈಗ ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಕಾರ್ ಸೀಸ್ ಮಾಡಿದ್ದಾರೆ. ಆದ್ರೆ ಈ ನಟನನ್ನ ವಿಚಾರಣೆ ಕರೆದ್ರ ಅದರ ಜೊತೆಯಲ್ಲಿ ಕಾರ್ಗಳೇನ್ ಜಖಮ್ ಆಗಿದೆ, ಅವರಿಗೆ ಅದನ್ನ ಸೆಟಲ್ಮೆಂಟ್ ಮಾಡಿಸೋದಾಗಿರ್ಬೋದು ಅಥವಾ ಅದರ ವ್ಯವಸ್ಥೆಗಳನ್ನೇನಾದ್ರೂ ಮಾಡಿಸಿದ್ರೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ರೆಹಮಾನ್? ಎಸ್ ಅಶ್ವಿನಿ, ನಿನ್ನೆ ಏನು ಓಲ್ಡ್ ಏರ್ಪೋರ್ಟ್ ರೋಡ್ ನಲ್ಲಿ ಮಯೂರ್ ಪಟೇಲ್ ಅಪಘಾತವನ್ನು ಮಾಡ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡುವುದರ ಮೂಲಕ ಸಿಗ್ನಲ್ ನಲ್ಲಿ ಇದ್ದಂತಹ 3 ವೆಹಿಕಲ್ಗಳಿಗೆ ಸರಣಿ ಅಪಘಾತವನ್ನು ಮಾಡ್ತಾರೆ. ಅದೇ ಒಂದು ದೃಶ್ಯಾವಳಿಗಳನ್ನ ನಿಮಗೆ ತೋರಿಸುವಂತ ಮಾಡ್ತೀನಿ. ಇದೇ ವೆಹಿಕಲ್ಗಳು, ಇದು ಯೆಲ್ಲೋ ಬೋರ್ಡ್ ವೆಹಿಕಲ್, ಇದು ಶಿಫ್ಟ್ ಡಿಸೈರ್, 2 ಶಿಫ್ಟ್ ಡಿಸೈರ್, ಒಂದು ಸರ್ಕಾರಿ ವೆಹಿಕಲ್ಗಳಿಗೆ ಸರಣಿ ಅಪಘಾತವನ್ನು ಮಾಡ್ತಾರೆ. ನೋಡ್ತಾ ಇರಬಹುದು, ಹಿಂಬದಿಯಲ್ಲಿ ಬಂದು ಗುದ್ದಿರುವಂತಹ ಇದೇ ಕಾರು, ಹಿಂಬದಿ ಇದ್ದಂತ ಕಾರು ಇದೇ ಒಂದು ವೆಹಿಕಲ್ಗೆ ಬಂದು ಅವರು ಮಯೂರ್ ಪಟೇಲ್ ಅವರು ತಮ್ಮ ಫಾರ್ಚುನರ್ ಕಾರಿನ ಮೂಲಕ ಇದಕ್ಕೆ ಆಕ್ಸಿಡೆಂಟ್ ಅನ್ನ ಮಾಡ್ತಾರೆ. ಅದು ಸರಣಿ ಅಪಘಾತ. ನಂತರ ಈ ಕಾರು ಬಂದ್ಬಿಟ್ಟು ಮತ್ತೊಂದು ಕಾರಿಗೆ ಗುದ್ದುತ್ತೆ. ನೋಡ್ತಾ ಇರಬಹುದು, ಈ ಕಾರು, ಇದು ಎರಡನೇ ಕಾರಿಗೆ ಕೂಡ ಗುದ್ದಿ ಅಪಘಾತವನ್ನು ಮಾಡಿರ್ತಾರೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಜಖಮ್ ಆಗಿದೆ. ಕೆಳಗಡೆ ಇರುವಂತಹ ಪ್ಲೇಟ್ ಕೂಡ ಕಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಕಾರಿನ ಆಕ್ಸಿಡೆಂಟ್ ಅನ್ನ ಮಾಡಿ ನಂತರ ಈ ಒಂದು ಕಾರು ಕೂಡ ಮತ್ತೊಂದು ಮುಂದ್ಗಡೆ ಇದ್ದಂತಹ ಸರ್ಕಾರಿ ಕಾರ್ ಇರುತ್ತೆ, ಆ ಒಂದು ಸರ್ಕಾರಿ ಕಾರುಗಳಿಗೆ ಕೂಡ ಗುದ್ದಿ ಅಪಘಾತವನ್ನು ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ನೋಡ್ತಾ ಇರಬಹುದು, ಅದು ಸೆಂಟ್ರಲ್ ಗವರ್ಮೆಂಟ್ ಕಾರ್ ಇರುತ್ತೆ. ಇದು ಕೂಡ ಈ ಕಾರಿಗೂ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು, ಹಿಂಬದಿಯಲ್ಲಿ ಸಂಪೂರ್ಣವಾಗಿ ಜಖಮ್ ಆಗಿದೆ. ಅಂದ್ರೆ ಮಯೂರ್ ಪಟೇಲ್ ಅವರು ತುಂಬಾ ಸ್ಪೀಡ್ ಆಗಿದ್ರು. ಯಾಕಂದ್ರೆ ಅವ್ರದ್ದು ಫಾರ್ಚುನರ್ ಕಾರಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಕೂಡ ಹಿಂದ್ಗಡೆಯಿಂದ ಗುದ್ದಿ ಎಲ್ಲ ಕಿತ್ಕೊಂಡ್ ಬಂದಿದೆ. ಹಾಗಾಗಿ ಅದು ಒಂದು ದೊಡ್ಡ ಕಾರ್ ಇರೋದ್ರಿಂದ ಸ್ಪೀಡ್ ಆಗಿದ್ದು, ಡ್ರಿಂಕ್ ಅಂಡ್ ಡ್ರೈವ್ ಓಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ಆ ಕಾರನ್ನ ಗುದ್ದಿದ್ದಾರೆ ಅಂತಾನೆ ಹೇಳ್ಬೋದು. ನಂತರ ಹಲಸೂರು ಸಂಚಾರ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರೀಕ್ಷೆಯನ್ನ ಮಾಡಿದಾಗ, ಅಂದ್ರೆ ಇವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದಾರೋ ಇಲ್ವೋ ಅಂತ ಪರೀಕ್ಷೆಯನ್ನ ಮಾಡಿದಾಗ ಅದು ಕೂಡ ದೃಢ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಏನು ಮಯೂರ್ ಪಟೇಲ್ ಅವರ ಏನ್ ಕಾರ್ ಇದೆ ಅದನ್ನು ಕೂಡ ನಿಮಗೆ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಇದು ಮಯೂರ್ ಪಟೇಲ್ ಅವರ ಕಾರು, ಫಾರ್ಚುನರ್ ಕಾರು. ಇದೇ ಒಂದು ಕಾರಿನಲ್ಲಿ ಬರ್ತಾ ಇದ್ರು ನಿನ್ನೆ ಮಯೂರ್ ಪಟೇಲ್ ಅವರು. ಇದೇ ಒಂದು ಕಾರಿನಲ್ಲಿ ಬಂದು ನೇರವಾಗಿ ಬಂದು ಕೆಳಗಡೆ ಇದ್ದ ಸಿಗ್ನಲ್ ಅಲ್ಲಿ ಇದ್ದಂತ 3 ವೆಹಿಕಲ್ಗಳಿಗೆ ಗುದ್ದಿ ಅಪಘಾತವನ್ನು ಮಾಡಿದ್ದಾರೆ. ನಂತರ ಆ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ನೋಡ್ತಾ ಇರಬಹುದು ನೀವು, ಇಲ್ಲಿ ಏನು ಕಾರಿನ ಒಂದು ವೀಲ್ ಏನಿದೆ ಅದಕ್ಕೂ ಕೂಡ ಲಾಕ್ ಅನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಇವ್ರ ಕಾರು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ನೋಡ್ತಾ ಇರಬಹುದು, ಇದು ಮಯೂರ್ ಪಟೇಲ್ ಅವರ ಒಡೆತನದ ಕಾರು. ಈ ಕಾರು ಕೂಡ ಸೀಸ್ ಆಗಿದೆ.
ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಪರೀಕ್ಷೆ ಮಾಡಿದಾಗಲೂ ಕೂಡ ಗೊತ್ತಾಗಿರೋದು ಮಯೂರ್ ಪಟೇಲ್ ಅವರ ಏನು ಈ ಫಾರ್ಚುನರ್ ಕಾರ್ ಏನಿದೆ ಈ ಒಂದು ಇದರ ಡಾಕ್ಯುಮೆಂಟ್ಸ್ ಕೂಡ ಪ್ರತಿಯೊಂದು ಕೂಡ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬೋದು. ಇನ್ಸೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ. ಹಾಗಾಗಿ ಮಯೂರ್ ಪಟೇಲ್ ಅವರಿಗೆ ಇದು ಮತ್ತೊಂದು ಸಂಕಷ್ಟ ಅಂತಾನೆ ಹೇಳ್ಬೋದು. ನಂತರ ಈಗ ಮತ್ತೆ ಈ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ. ಈಗ ಏನು 3 ಕಾರು ವೆಹಿಕಲ್ ಓನರ್ ಏನಿದೆ ಅವರನ್ನು ಕೂಡ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ನಮಗೆ ಗಾಡಿಯನ್ನ ಸರಿ ಮಾಡಿಸಿಕೊಡಿ ಅನ್ನುವಂಥದ್ದು ಕೂಡ ಪೊಲೀಸರ ಮುಂದೆ ಅವರು ಕೂಡ ಅಳಲನ್ನ ತೋಡ್ಕೊಂಡಿದ್ದಾರೆ. ಮಯೂರ್ ಪಟೇಲ್ ವಿರುದ್ಧವಾಗಿ ಕೂಡ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನೇನು ಮಯೂರ್ ಪಟೇಲ್ ಅವರನ್ನ ಕರೆಸಿ ಏನಾದರೂ ವಿಚಾರಣೆ ಮಾಡ್ತಾರಾ ಅಥವಾ ಅವರಿಗೆ ಒಂದು ಗಾಡಿಯನ್ನ ಅಂದ್ರೆ ಕಾರ್ಗಳನ್ನ ಸರಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅಶ್ವಿನಿ, ರೈಟ್. ರೆಹಮಾನ್, ಇದರ ಜೊತೆಯಲ್ಲಿ ಈಗಾಗಲೇ ಡ್ರಂಕ್ ಅಂಡ್ ಡ್ರೈವ್ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಈಗ ಫೈನ್ ಹಾಕುವಂತದ್ದಾಗಿರ್ಬೋದು ಅಥವಾ ಕಾನೂನು ಪ್ರಕ್ರಿಯೆ ಕೋರ್ಟ್ ಮುಖಾಂತರವೇ ಅದನ್ನ ಕಟ್ಟಬೇಕು, ಸ್ಪಾಟ್ ಅಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ. ಆ ರೀತಿಯ ಕ್ರಮ ಕೈಗೊಂಡ್ರ ಪೊಲೀಸರು. ಅದರ ಜೊತೆಯಲ್ಲಿ ಡ್ರೈವರ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ, ಗಾಡಿ ಕೂಡ ಸೀಸ್ ಮಾಡಿದ್ದಾರೆ. ಪೊಲೀಸರು ಯಾವ ಕ್ರಮ ಕೈಗೊಂಡ್ರು ಈ ಸಂದರ್ಭದಲ್ಲಿ, ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಅಶ್ವಿನಿ, ಮಯೂರ್ ಪಟೇಲ್ ಅವರ ಇನ್ಸೂರೆನ್ಸ್ ಏನಾದ್ರೂ ಕರೆಕ್ಟ್ ಆಗಿ ಇದ್ದಿದ್ರೆ ಏನಾದ್ರೂ ಇನ್ಸೂರೆನ್ಸ್ ಕ್ಲೈಮ್ ಮಾಡೋದ್ರ ಮೂಲಕ ಅವರ ಏನು ವೆಹಿಕಲ್ ಗಳಿಗೆ ಒಂದು ಹಣವನ್ನ ಅಂದ್ರೆ ಸರಿ ಮಾಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಬಟ್ ಇಲ್ಲಿ ಇನ್ಸೂರೆನ್ಸ್ ಅನ್ನ ಚೆಕ್ ಮಾಡಿದಾಗ ಇನ್ಸೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ. ಅವ್ರ ಇನ್ಸೂರೆನ್ಸ್ ಕೂಡ ಮಾಡಿಸಿಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿಲ್ಲ. ಹಾಗಾಗಿ ಅವರ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ. ಮತ್ತೆ ಈಗ ಕೂಡ ಅವರು ಪೊಲೀಸರು ಕೂಡ ಆತನನ್ನು ಸಂಪರ್ಕ ಮಾಡಿ ಸ್ಟೇಷನ್ಗೆ ಕರೆಯುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ರೆ ಸ್ಟೇಷನ್ಗೂ ಕೂಡ ಮಯೂರ್ ಪಟೇಲ್ ಬರ್ತಾ ಇಲ್ಲ. ಅದು ಹಾಗಾಗಿ ಇಲ್ಲಿರುವಂತ ವೆಹಿಕಲ್ ನವರು ಕೂಡ ಅದನ್ನೇ ಹೇಳ್ತಿದ್ದಾರೆ, ನಿನ್ನೆ ಸರ್ ಅವರು ಅದನ್ನೇ ಮಾಡಿದ್ದು, ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಎಸ್ಕೇಪ್ ಆಗ್ಲಿಕ್ಕೆ ನೋಡಿದ್ರು. ಅದಕ್ಕೆ ನಾವು ನಂಬಲಿಲ್ಲ. ಹಾಗಾಗಿ ನಾವು ನೇರವಾಗಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾಯಿತು, ನಮ್ಮ ಗಾಡಿಯನ್ನು ಸರಿ ಮಾಡಿಸ್ಕೊಡಿ ಅಂತದ್ದು. ನೋಡಬೇಕು, ಒಂದು ವೇಳೆ ಏನಾದರೂ ಮಯೂರ್ ಪಟೇಲ್ ಅವರು ಅಂದ್ರೆ 1 ಲಕ್ಷದ ಮೇಲೆ ಅಂದ್ರೆ ಕೇಳಿದ್ರಂತೆ ವೆಹಿಕಲ್ಸ್ ಏನು ರಿಪೇರಿ ಮಾಡ್ಲಿಕ್ಕೆ 1 ಲಕ್ಷದ ಮೇಲೆ ಆಗುತ್ತೆ. ಯಾಕಂದ್ರೆ 3 ವೆಹಿಕಲ್ಗಳು ಡ್ಯಾಮೇಜ್ ಆಗಿರುವಂತ ಕಾರಣದಿಂದ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಹಣ ಅಂದ್ರೆ ಈ ಡ್ಯಾಮೇಜ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಹಾಗಾಗಿ 1 ಲಕ್ಷ ಅಂದ ತಕ್ಷಣ ಮಯೂರ್ ಪಟೇಲ್ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ನೋಡಬೇಕು, ಯಾಕಂದ್ರೆ ಅವರ ಲೈಸೆನ್ಸ್ ಕೂಡ ಯಾಕಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರೋದ್ರಿಂದ ಅವರ ಲೈಸೆನ್ಸ್ ಕೂಡ ಖಂಡಿತವಾಗಿ ಕೂಡ ರದ್ದಾಗುವಂತ ಚಾನ್ಸಸ್ ಇದೆ. ಅಶ್ವಿನಿ, ರೈಟ್. ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಸ್ಯಾಂಡಲ್ವುಡ್ ನಟ, ಒಂದು ಕಾಲದಲ್ಲಿ ಬಹಳ ನಿರೀಕ್ಷೆ ಇದ್ದಂತಹ ನಟ, ಈ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಕೇಸ್ ಕೂಡ ಈಗ ದಾಖಲಾಗಿರೋದು. ಸ್ಯಾಂಡಲ್ವುಡ್ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಕೇಸ್, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್. ಕುಡಿದ ಮತ್ತಿನಲ್ಲಿ ನಿನ್ನೆ ರಾತ್ರಿ ರಾಬಿರಿಯಾಗಿ ಗಾಡಿ ಓಡಿಸಿದ್ದಾರೆ. ಆಗ ಸರಣಿ ಆಕ್ಸಿಡೆಂಟ್ ಆಗಿದೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆಯ ಬಳಿ ನಡೆದಿರುವಂತಹ ಘಟನೆ ಇದು. ಸರಣಿ ಅಪಘಾತಗಳಾಗಿರೋದು. 2 ಸ್ವಿಫ್ಟ್ ಡಿಸೈರ್ ಕಾರು, ಮತ್ತೊಂದು ಸರ್ಕಾರಿ ಕಾರು, ಎಲ್ಲವೂ ಕೂಡ ಜಖಂ. ಅಪಘಾತದ ಬಳಿಕ ಕಾರ್ ಮಾಲೀಕರ ಜೊತೆ ಮಯೂರ್ ಗಲಾಟೆ ಕೂಡ ಮಾಡಿಕೊಂಡಿದ್ದಾರಂತೆ. ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಸ್ಯಾಂಡಲ್ವುಡ್ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಕೇಸ್. ಅಪಘಾತ ಆಗಿದೆ. ಅಪಘಾತದ ನಂತರದಲ್ಲಿ ಗಲಾಟೆ ಕೂಡ ಮಾಡಿಕೊಂಡಿದ್ದಾರೆ. ಮೊದಲೇ ಕುಡಿದಿದ್ದಾರೆ. ಕುಡಿದ ಮತ್ತಿನಲ್ಲಿ ವಾಹನ ಚಲಾವಣೆ ಮಾಡಿರೋದು ಅದು ಮೊದಲ ಅಪರಾಧ. ಆದ್ರೆ ಮತ್ತೊಂದು ಕಡೆಯಲ್ಲಿ ಗಲಾಟೆ ಮಾಡಿಕೊಂಡಿರೋದು, ಸರಣಿ ಅಪಘಾತಗಳಾಗಿರೋದು. ಸರ್, ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದು ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ರೆಡಿ ಮಾಡಿಸ್ಕೊಡ್ತೀರಾ? ಹೆಂಗ್ ರೆಡಿ ಮಾಡಿಸ್ಕೊಟ್ಬಿಡ್ತೀರಾ ಹೇಳಿ ಸರ್. ನಾನು ಕೇಳ್ತಿರೋದು, ಜನರೆಲ್ಲ ಕೇಳ್ತಿರೋದು. ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ. ಲೊಕೇಶನ್ ಬ್ಯಾಂಗ್ಳೂರ್ ಹೇಳಮ್ಮ. ಹೌದು, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ. ಅಷ್ಟಾಗಿಲ್ಲ. ಇದೇ ವಿಚಾರ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೆಹಮಾನ್, ಮಯೂರ್ ಪಟೇಲ್ ನಿಂದ ಸರಣಿ ಅಪಘಾತ ನಡೆದಿದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಪೊಲೀಸರು ಈಗ ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ, ಕಾರ್ ಸೀಸ್ ಮಾಡಿದ್ದಾರೆ. ಆದ್ರೆ ಈ ನಟನನ್ನ ವಿಚಾರಣೆ ಕರೆದ್ರ ಅದರ ಜೊತೆಯಲ್ಲಿ ಕಾರ್ಗಳೇನ್ ಜಖಮ್ ಆಗಿದೆ, ಅವರಿಗೆ ಅದನ್ನ ಸೆಟಲ್ಮೆಂಟ್ ಮಾಡಿಸೋದಾಗಿರ್ಬೋದು ಅಥವಾ ಅದರ ವ್ಯವಸ್ಥೆಗಳನ್ನೇನಾದ್ರೂ ಮಾಡಿಸಿದ್ರೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ರೆಹಮಾನ್? ಎಸ್ ಅಶ್ವಿನಿ, ನಿನ್ನೆ ಏನು ಓಲ್ಡ್ ಏರ್ಪೋರ್ಟ್ ರೋಡ್ ನಲ್ಲಿ ಮಯೂರ್ ಪಟೇಲ್ ಅಪಘಾತವನ್ನು ಮಾಡ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದ್ರ ಮೂಲಕ ಸಿಗ್ನಲ್ ನಲ್ಲಿ ಇದ್ದಂತಹ 3 ವೆಹಿಕಲ್ ಗಳಿಗೆ ಸರಣಿ ಅಪಘಾತವನ್ನು ಮಾಡ್ತಾರೆ. ಅದೇ ಒಂದು ದೃಶ್ಯಾವಳಿಗಳನ್ನ ನಿಮಗೆ ತೋರಿಸುವಂತ ಮಾಡ್ತೀನಿ. ಇದೇ ವೆಹಿಕಲ್ ಗಳು ಇದು ಯೆಲ್ಲೋ ಬೋರ್ಡ್ ವೆಹಿಕಲ್, ಇದು ಶಿಫ್ಟ್ ಡಿಸೈರ್, 2 ಶಿಫ್ಟ್ ಡಿಸೈರ್, ಒಂದು ಸರ್ಕಾರಿ ವೆಹಿಕಲ್ ಗಳಿಗೆ ಸರಣಿ ಅಪಘಾತವನ್ನು ಮಾಡ್ತಾರೆ. ನೋಡ್ತಾ ಇರಬಹುದು ಹಿಂಬದಿಯಲ್ಲಿ ಬಂದು ಗುದ್ದಿರುವಂತ ಇದೇ ಕಾರು, ಹಿಂಬದಿ ಇದ್ದಂತ ಕಾರು ಇದೇ ಒಂದು ವೆಹಿಕಲ್ ಗೆ ಬಂದು ಅವರು ಮಯೂರ್ ಪಟೇಲ್ ಅವರು ತಮ್ಮ ಫಾರ್ಚುನರ್ ಕಾರಿನ ಮೂಲಕ ಇದಕ್ಕೆ ಆಕ್ಸಿಡೆಂಟ್ ಅನ್ನ ಮಾಡ್ತಾರೆ. ಅದು ಸರಣಿ ಅಪಘಾತ. ನಂತರ ಈ ಕಾರು ಬಂದ್ಬಿಟ್ಟು ಮತ್ತೊಂದು ಕಾರಿಗೆ ಗುದ್ದುತ್ತೆ. ನೋಡ್ತಾ ಇರಬಹುದು ಈ ಕಾರು ಇದು ಎರಡನೇ ಕಾರಿಗೆ ಕೂಡ ಗುದ್ದಿ ಅಪಘಾತವನ್ನು ಮಾಡಿರ್ತಾರೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಜಖಮ್ ಆಗಿದೆ. ಕೆಳಗಡೆ ಇರುವಂತಹ ಪ್ಲೇಟ್ ಕೂಡ ಕಟ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಕಾರಿನ ಆಕ್ಸಿಡೆಂಟ್ ಅನ್ನ ಮಾಡಿ ನಂತರ ಈ ಒಂದು ಕಾರು ಕೂಡ ಮತ್ತೊಂದು ಮುಂದ್ಗಡೆ ಇದ್ದಂತಹ ಸರ್ಕಾರಿ ಕಾರು ಇರುತ್ತೆ, ಆ ಒಂದು ಸರ್ಕಾರಿ ಕಾರುಗಳಿಗೆ ಕೂಡ ಗುದ್ದಿ ಅಪಘಾತವನ್ನು ಮಾಡಿರ್ತಾರೆ ಅಂತ ಹೇಳ್ಬೋದು. ಅದನ್ನು ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ನೋಡ್ತಾ ಇರಬಹುದು ಅದು ಸೆಂಟ್ರಲ್ ಗವರ್ಮೆಂಟ್ ಕಾರ್ ಇರುತ್ತೆ. ಇದು ಕೂಡ ಈ ಕಾರಿಗೂ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು, ಹಿಂಬದಿಯಲ್ಲಿ ಸಂಪೂರ್ಣವಾಗಿ ಜಖಮ್ ಆಗಿದೆ. ಅಂದ್ರೆ ಮಯೂರ್ ಪಟೇಲ್ ಅವರು ತುಂಬಾ ಸ್ಪೀಡ್ ಆಗಿದ್ರು. ಯಾಕಂದ್ರೆ ಅವ್ರದ್ದು ಫಾರ್ಚುನರ್ ಕಾರಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಕೂಡ ಹಿಂದ್ಗಡೆಯಿಂದ ಗುದ್ದಿ ಎಲ್ಲ ಕಿತ್ಕೊಂಡ್ ಬಂದಿದೆ. ಹಾಗಾಗಿ ಅದು ಒಂದು ದೊಡ್ಡ ಕಾರ್ ಇರೋದ್ರಿಂದ ಸ್ಪೀಡ್ ಆಗಿದ್ದು ಡ್ರಿಂಕ್ ಅಂಡ್ ಡ್ರೈವ್ ಓಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ನೇರವಾಗಿ ಬಂದು ಆ ಕಾರನ್ನ ಗುದ್ದಿದ್ದಾರೆ ಅಂತ ಹೇಳ್ಬೋದು. ನಂತರ ಹಲಸೂರು ಸಂಚಾರ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರೀಕ್ಷೆಯನ್ನ ಮಾಡಿದಾಗ, ಅಂದ್ರೆ ಇವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದಾರೋ ಇಲ್ವೋ ಅಂತ ಪರೀಕ್ಷೆಯನ್ನ ಮಾಡಿದಾಗ ಅದು ಕೂಡ ದೃಢ ಆಗಿದೆ ಅಂತ ಹೇಳ್ಬೋದು. ಈಗ ಏನು ಮಯೂರ್ ಪಟೇಲ್ ಅವರ ಏನ್ ಕಾರ್ ಇದೆ ಅದನ್ನು ಕೂಡ ನಿಮಗೆ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ನೋಡ್ತಾ ಇದ್ದೀರಾ ಇದು ಮಯೂರ್ ಪಟೇಲ್ ಅವರ ಕಾರು, ಫಾರ್ಚುನರ್ ಕಾರು. ಇದೇ ಒಂದು ಕಾರಿನಲ್ಲಿ ಬರ್ತಾ ಇದ್ರು ನಿನ್ನೆ ಮಯೂರ್ ಪಟೇಲ್ ಅವರು. ಇದೇ ಒಂದು ಕಾರಿನಲ್ಲಿ ಬಂದು ನೇರವಾಗಿ ಬಂದು ಕೆಳಗಡೆ ಇದ್ದ ಸಿಗ್ನಲ್ ಅಲ್ಲಿ ಇದ್ದಂತಹ 3 ವೆಹಿಕಲ್ ಗಳಿಗೆ ಗುದ್ದಿ ಅಪಘಾತವನ್ನು ಮಾಡಿದ್ದಾರೆ. ನಂತರ ಆ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ನೋಡ್ತಾ ಇರಬಹುದು ನೀವು, ಇಲ್ಲಿ ಏನು ಕಾರಿನ ಒಂದು ವೀಲ್ ಏನಿದೆ ಅದಕ್ಕೂ ಕೂಡ ಲಾಕ್ ಅನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಇವ್ರ ಕಾರು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ನೋಡ್ತಾ ಇರಬಹುದು ಇದು ಮಯೂರ್ ಪಟೇಲ್ ಅವರ ಒಡೆತನದ ಕಾರು. ಈ ಕಾರು ಕೂಡ ಸೀಸ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಪರೀಕ್ಷೆ ಮಾಡಿದಾಗಲೂ ಕೂಡ ಗೊತ್ತಾಗಿರೋದು ಮಯೂರ್ ಪಟೇಲ್ ಅವರ ಏನು ಈ ಫಾರ್ಚುನರ್ ಕಾರ್ ಏನಿದೆ ಈ ಒಂದು ಇದರ ಡಾಕ್ಯುಮೆಂಟ್ಸ್ ಕೂಡ ಪ್ರತಿಯೊಂದು ಕೂಡ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬೋದು. ಇನ್ಸೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ. ಹಾಗಾಗಿ ಮಯೂರ್ ಪಟೇಲ್ ಅವರಿಗೆ ಇದು ಮತ್ತೊಂದು ಸಂಕಷ್ಟ ಅಂತಾನೆ ಹೇಳ್ಬೋದು. ನಂತರ ಈಗ ಮತ್ತೆ ಈ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ. ಈಗ ಏನು 3 ಕಾರು ವೆಹಿಕಲ್ ಓನರ್ ಏನಿದೆ ಅವರನ್ನು ಕೂಡ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ನಮಗೆ ಗಾಡಿಯನ್ನ ಸರಿ ಮಾಡಿಸಿಕೊಡಿ ಅನ್ನುವಂಥದ್ದು ಕೂಡ ಪೊಲೀಸರ ಮುಂದೆ ಅವರು ಕೂಡ ಅಳನ್ನ ತೋಡ್ಕೊಂಡಿದ್ದಾರೆ. ಮಯೂರ್ ಪಟೇಲ್ ವಿರುದ್ಧವಾಗಿ ಕೂಡ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ನೇನು ಮಯೂರ್ ಪಟೇಲ್ ಅವರನ್ನ ಕರೆಸಿ ಏನಾದರೂ ವಿಚಾರಣೆ ಮಾಡ್ತಾರ ಅಥವಾ ಅವರಿಗೆ ಒಂದು ಗಾಡಿಯನ್ನ ಅಂದ್ರೆ ಕಾರುಗಳನ್ನ ಸರಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಅಶ್ವಿನಿ. ರೈಟ್ ರೆಹಮಾನ್, ಇದರ ಜೊತೆಯಲ್ಲಿ ಈಗಾಗಲೇ ಡ್ರಂಕ್ ಅಂಡ್ ಡ್ರೈವ್ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಈಗ ಫೈನ್ ಹಾಕುವಂತದ್ದಾಗಿರ್ಬೋದು ಅಥವಾ ಕಾನೂನು ಪ್ರಕ್ರಿಯೆ ಕೋರ್ಟ್ ಮುಖಾಂತರವೇ ಅದನ್ನ ಕಟ್ಟಬೇಕು, ಸ್ಪಾಟ್ ಅಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ. ಆ ರೀತಿಯ ಕ್ರಮ ಕೈಗೊಂಡ್ರ ಪೊಲೀಸರು. ಅದರ ಜೊತೆಯಲ್ಲಿ ಡ್ರೈವರ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ, ಗಾಡಿ ಕೂಡ ಸೀಸ್ ಮಾಡಿದ್ದಾರೆ. ಪೊಲೀಸರು ಯಾವ ಕ್ರಮ ಕೈಗೊಂಡ್ರು ಈ ಸಂದರ್ಭದಲ್ಲಿ, ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಅಶ್ವಿನಿ, ಮಯೂರ್ ಪಟೇಲ್ ಅವರ ಇನ್ಸೂರೆನ್ಸ್ ಏನಾದರೂ ಕರೆಕ್ಟ್ ಆಗಿ ಇದ್ದಿದ್ರೆ, ಏನಾದರೂ ಇನ್ಸೂರೆನ್ಸ್ ಕ್ಲೈಮ್ ಮಾಡುವುದರ ಮೂಲಕ ಅವರ ಏನು ವೆಹಿಕಲ್ ಗಳಿಗೆ ಒಂದು ಹಣವನ್ನ ಅಂದ್ರೆ ಸರಿ ಮಾಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಬಟ್ ಇಲ್ಲಿ ಇನ್ಸೂರೆನ್ಸ್ ಅನ್ನ ಚೆಕ್ ಮಾಡಿದಾಗ ಇನ್ಸೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ. ಅವರ ಇನ್ಸೂರೆನ್ಸ್ ಕೂಡ ಮಾಡಿಸಿಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿಲ್ಲ. ಹಾಗಾಗಿ ಅವರ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ. ಮತ್ತೆ ಈಗ ಕೂಡ ಅವರು ಪೊಲೀಸರು ಕೂಡ ಆತನನ್ನು ಸಂಪರ್ಕ ಮಾಡಿ ಸ್ಟೇಷನ್ಗೆ ಕರೆಯುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ರೆ ಸ್ಟೇಷನ್ಗೂ ಕೂಡ ಮಯೂರ್ ಪಟೇಲ್ ಬರ್ತಾ ಇಲ್ಲ. ಅದು ಹಾಗಾಗಿ ಇಲ್ಲಿರುವಂತ ವೆಹಿಕಲ್ ನವರು ಕೂಡ ಅದನ್ನೇ ಹೇಳ್ತಿದ್ದಾರೆ, ನಿನ್ನೆ ಸರ್ ಅವರು ಅದನ್ನೇ ಮಾಡಿದ್ದು, ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಎಸ್ಕೇಪ್ ಆಗ್ಲಿಕ್ಕೆ ನೋಡಿದ್ರೆ ಅದಕ್ಕೆ ನಾವು ನಂಬಲಿಲ್ಲ. ಹಾಗಾಗಿ ನಾವು ನೇರವಾಗಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾಯಿತು, ನಮ್ಮ ಗಾಡಿಯನ್ನು ಸರಿ ಮಾಡಿಸ್ಕೊಡಿ ಅಂತದ್ದು. ನೋಡಬೇಕು, ಒಂದು ವೇಳೆ ಏನಾದರೂ ಮಯೂರ್ ಪಟೇಲ್ ಅವರು ಅಂದ್ರೆ 1 ಲಕ್ಷದ ಮೇಲೆ ಅಂದ್ರೆ ಕೇಳಿದ್ರಂತೆ ವೆಹಿಕಲ್ಸ್ ಏನು ರಿಪೇರಿ ಮಾಡ್ಲಿಕ್ಕೆ 1 ಲಕ್ಷದ ಮೇಲೆ ಆಗುತ್ತೆ. ಯಾಕಂದ್ರೆ 3 ವೆಹಿಕಲ್ಗಳು ಡ್ಯಾಮೇಜ್ ಆಗಿರುವಂತ ಕಾರಣದಿಂದ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಹಣ ಅಂದ್ರೆ ಈ ಡ್ಯಾಮೇಜ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಹಾಗಾಗಿ 1 ಲಕ್ಷ ಅಂದ ತಕ್ಷಣ ಮಯೂರ್ ಪಟೇಲ್ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ನೋಡಬೇಕು, ಯಾಕಂದ್ರೆ ಅವರ ಲೈಸೆನ್ಸ್ ಕೂಡ ಯಾಕಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರೋದ್ರಿಂದ ಅವರ ಲೈಸೆನ್ಸ್ ಕೂಡ ಖಂಡಿತವಾಗಿ ಕೂಡ ರದ್ದಾಗುವಂತ ಚಾನ್ಸಸ್ ಇದೆ ಅಶ್ವಿನಿ. ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.